ಇವತ್ತು ನಾನು ಕಲಾಕಂದ್ ಸ್ವೀಟ್ ಮಾಡ್ತಾಯಿದ್ದೀನಿ. ಇದಕ್ಕೆ 1.5 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಗಟ್ಟಿಯಾಗಿರೋ ಹಾಲು. ಅದನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ಅದು ಒಂದು 2-3 ಸಾರಿ ಕುದಿಬೇಕು. ನೋಡಿ ಅದು ಕುದ್ದಿದೆ. ಈಗ 3/4 ಕಪ್ಪಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಆಗೋ ಥರ ತಿರುಗಿಸ್ಕೋಬೇಕು. ಈಗ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಪನ್ನೀರ್ ಹಾಕ್ತಾಯಿದ್ದೀನಿ. ಇದೊಂದು 200 ಗ್ರಾಮ್ ಇದೆ, ಸಣ್ಣದಾಗಿ ತುರ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಬೇಕು. ಕೈ ಆಡಿಸ್ಕೊತಾ ಇರಬೇಕು ಇದನ್ನು. ನೋಡಿ ಇದು ಈ ಥರ ಮಿಕ್ಸ್ ಆಗಿದೆ. ಈ ಹದಕ್ಕೆ ಬಂದ ಮೇಲೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಈಗ 1 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಬಣ್ಣ ಬರಲಿ ಅಂತ ಹೇಳಿಬಿಟ್ಟು ಹಾಲಲ್ಲಿ ನೆನೆಸಿರೋ ಕೇಸರಿ ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊತಾ ತಿರುಗಿಸ್ಕೋಬೇಕು. ನೋಡಿ ಇದು ಈ ಹದಕ್ಕೆ ಬಂದಿದೆ, ಆಗಿದೆ ಅಂತ. ತಟ್ಟೆಗೆ ತುಪ್ಪ ಸವರಿ ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬಾದಾಮಿ ಹಾಕ್ತಾಯಿದ್ದೀನಿ, ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪಿಸ್ತಾ ಹಾಕ್ತಾಯಿದ್ದೀನಿ. ಈಗ ಇದನ್ನು 2-3 ಗಂಟೆ ಟೈಮ್ ಆರಕ್ಕೆ ಬಿಡಬೇಕು. ಆರಿದ ಮೇಲೆ ಕಟ್ ಮಾಡ್ತಾಯಿದ್ದೀನಿ ಪೀಸಸ್ಸು, ಕ್ಯೂಬ್ಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಪೀಸ್ ತೊಗೋತಾ ಇದ್ದೀನಿ. ಒಂದು ಪೀಸ್ ತೊಗೊಂಡು ಅದು ಹೆಂಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಬಂದಿದೆ. ತುಂಬ ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು.